Hi friends, welcome back to my channel. Today's special fish curry and fish fry ಮಾಡ್ತಾ ಇದ್ದೀನಿ. ಸೊ 1 kg ಫಿಶ್ ತಗೊಂಡಿದ್ದೀನಿ ಸಾಂಬಾರ್ಗೆ ಅಂತ. ಸಾಂಬಾರಲ್ಲ, ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ತರ ಮಾಡ್ತಾ ಇದ್ದೀನಿ. ಹಾಗೆ ನಾನು 1/2 kg ಫ್ರೈಗೆ ಅಂತ ತಗೊಂಡಿದ್ದೀನಿ. ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಅದು ಸ್ವಲ್ಪ ತಗೊಂಡಿದ್ದೀನಿ. ಮಂಡೇ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ನಾವು ಒನ್ ಡೇಗೆ ಮಾತ್ರ ಮಾಡ್ಕೊಂಡಿದ್ದೀವಿ. ಸೊ ಒನ್ ಡೇಗೆ ಇಷ್ಟು ತಿಂತೀವಿ ಅನ್ಕೋಬೇಡಿ. ಸೊ ನಮ್ಮ ಅತ್ತೆ ಮನೆಗೆ ಎಲ್ಲ ಕಡೆ ಕೊಟ್ಟು ಕಳಿಸೋ ಅಷ್ಟರಲ್ಲಿ ಕೊನೆಗೆ ಮಿಕ್ಕೋದು ಕಮ್ಮಿನೇ. ಹಾಗಾಗಿ 1 kg ತಗೊಂಡಿದ್ದೀವಿ. ಸೊ ಈಗ ಏನೇನು ಹಾಕೋಣ ಅಂತ ನೋಡೋಣ. ಸೊ ಹಾಗೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡದೆ, ಶೇರ್ ಮಾಡದೆ, ಕಮೆಂಟ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಯಾರೆಲ್ಲ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಅವ್ರಿಗೆಲ್ಲ ಕೂಡ ಥ್ಯಾಂಕ್ ಯು. ಸೊ ಇವಾಗ ಏನೇನು ಹಾಕೋದು ಅಂತ ನೋಡ್ಕೊಳ್ಳೋಣ. ಸೊ ಈಗ ಫಸ್ಟ್ ನಾವು ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಸ್ವಲ್ಪ ಸಾಲ್ಟ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಎಲ್ಲದಕ್ಕೂ ಸೇರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತು ನಿಮಗೆಲ್ಲ ಡಿಫ್ರೆಂಟ್ ಆಗಿ ಒಂದು ಫಿಶ್ ಗ್ರೇವಿ ತೋರಿಸ್ತಾ ಇದ್ದೀನಿ, ಫಿಶ್ ಕರಿ ಥರ. ಸೊ ಅದು ನೀವು ಒಂದು ಟೈಮ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಫಿಶಲ್ಲಿ ಒಂದೇ ಥರ ಎರಡೇ ಥರ ಅಂತ ಏನಿಲ್ಲ, ತುಂಬ ಥರ ಇರುತ್ತೆ. ಮಾಡೋ ವಿಧಾನಗಳು ಬೇರೆ ಆಗಿರುತ್ತೆ. ನಾವು ಮಾಡ್ಕೋಬೇಕಷ್ಟೇ. ಯಾವ್ಯಾವ ಥರ ಬೇಕೋ ಆ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡ್ತಾ ಇರಿ. ಯಾವಾಗಲೂ ಮನೆಯಲ್ಲಿ ಒಂದೇ ಥರ ಫಿಶ್ ಫ್ರೈ ಆಗಲಿ ಸಾಂಬಾರಾಗಲಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಆವಾಗ ಸ್ವಲ್ಪ ವೆರೈಟಿಯಾಗಿ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ಈ ಥರ ನೀಟಾಗಿ ಸಾಲ್ಟು ಟರ್ಮರಿಕ್ ಪೌಡರ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು 1 hour ಅಷ್ಟು ನಾವು ಫ್ರೀಝರಲ್ಲಿ ಅಥವಾ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಚೆನ್ನಾಗಿ ನೆನ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನಿದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಈಗ. ಓಕೆ, ನಾವೀಗ ಸ್ವಲ್ಪ ಹುಣಸೆ ಹುಳಿ ಚೆನ್ನಾಗಿ ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಈ ಥರ ಸೋಸ್ಕೊಂಡ್ಬಿಡೋಣ. ಅದ್ರಲ್ಲಿ ನಾರಿನ ಅಂಶ ಏನಾದರೂ ಇದ್ದರೆ ಎಲ್ಲ ಬಂದ್ಬಿಡುತ್ತೆ. ನಾವು ಸಾಂಬಾರ್ಗೂ ಫ್ರೈಗೆ ಎಲ್ಲ ಬೇಕಾಗುತ್ತೆ. ಸ್ವಲ್ಪ ನಾನು ಜಾಸ್ತಿ ಒಂದು ಇಡಿಯಷ್ಟು ಫುಲ್ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಸ್ಟೈನರ್ ಸಹಾಯದಿಂದ ಸೋಸ್ಕೊಂಡ್ಬಿಡೋಣ. ನೋಡಿ, ಚಿಕ್ಕದು ನಾವು ಕಾಫಿ ಜಾಲರಿ ಈ ಥರ ಇದ್ದರೆ ಅದರಲ್ಲಿ ನೀಟಾಗಿ ಹಿಡಿಯೋದಿಲ್ಲ. ನಾವು ಈ ಥರ ಸ್ವಲ್ಪ ಮೆಶ್ ಥರ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರಬೇಕು, ಈ ಥರದಲ್ಲಿ ಮಾಡ್ಕೋಬೇಕು. ಅದೆಲ್ಲ ಆಗಿಲ್ಲ, ನೋಡಿದೆ. ಸೊ ಮತ್ತೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನೀಟಾಗಿ ಬರ್ತಾ ಇದೆ. ಸ್ವಲ್ಪ ಇದು ತಿಕ್ಕಾಗಿರೋದ್ರಿಂದ ನಾವು ಸ್ವಲ್ಪ ಇದು ಮಾಡ್ಕೋಬೇಕಾಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಫುಲ್ಲು ಎಲ್ಲ ಯಾವ ಥರ ಬಂದಿದೆ ಅಂತ ಈ ಥರ ಬಂದ್ಬಿಡತ್ತೆ. ನಾವು ನೀಟಾಗಿ ಸೋಸ್ಕೋಬೇಕಾಗತ್ತೆ. ಈಗ ಫ್ರೈಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ನೋಡಿ, ಕಮ್ಮಿ ಫಿಶ್ ಇರೋದ್ರಿಂದ ನಾನು ಸ್ವಲ್ಪ ಮಟ್ಟಿಗೆ ಮಸಾಲೆ ತೋರಿಸ್ತಾ ಇದ್ದೀನಿ. ಕಾರ್ನ್ಫ್ಲವರು ನೋಡಿ, ಹಾಗೆ ನಮಗೆ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ 1 ಟೇಬಲ್ ಸ್ಪೂನ್ ಅಷ್ಟಿದೆ. ಹಾಗೆ ಟರ್ಮರಿಕ್ ಪೌಡರು, ರೆಡ್ ಚಿಲ್ಲಿ ಪೌಡರು, ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನೋಡಿ. ಮತ್ತೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರು. ನಾವು ಕಲರ್ನೇನು ಬಳಸಲ್ಲ, ಹಾಗಾಗಿ ಇದು ಸ್ವಲ್ಪ ಫ್ರೈಗೆ ಆಗಲಿ ಫ್ರೆಂಡ್ಸ್, ಸಾಂಬಾರ್ಗೆ ಆಗಲಿ, ಗ್ರೇವಿಗೆ ಆಗಲಿ, ಮೀನು ಸಾಂಬಾರು ಅಂತ ಮಾಡಿದ್ರೆ ನಾವು ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಜಾಸ್ತಿನೇ ಇರಬೇಕು. ಸೊ ನಾವೀಗ ಫ್ರೈಗೆ ಎಗ್ಗೆಲ್ಲ ಬಳಸ್ತಾ ಇಲ್ಲ. ಸೊ ಇದಿಷ್ಟು. ಸೊ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನು ಬಳಸ್ಕೋಬೇಕಾಗಂದ್ರೆ ಸ್ವಲ್ಪ ನಾವು
ಇವಾಗ ಹುಣಸೆ ಹುಳಿ ಮಾಡಿಟ್ಕೊಂಡಿದ್ದೀವ ನೋಡಿ, ಇದನ್ನೇ ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೊಳ್ಳೋಣ. ಲೆಮನ್ನೇ ಹಾಕಬೇಕು ಅಂತ ಏನಿಲ್ಲ, ಹುಣಸೆ ಹುಳಿ ರಸ ಕೂಡ ನಾವು ಹಾಕ್ಕೋಬೋದು. ಹಾಗೆ ಎಗ್ಗು ಕೂಡ ಬಳಸಿಲ್ಲ, ಹೀಗೆ ಮಾಡ್ಬೋದು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗಲ್ಲ, ಕೈಯಲ್ಲೇ ಇದು ಆದಷ್ಟು ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಅದು ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಕೈಯಲ್ಲೇ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ. ನಿಮ್ಗೆ ಗಟ್ಟಿ ಆದರೂ ಕೂಡ ನಾವು ನೀರು ಬಳಸಬಾರ್ದು. ನೋಡಿ ಹೀಗೆ ನಾವು ಹುಣಸೆ ಹುಳಿ ರಸನೇ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ನಾವು ಫಿಶ್ಗೆ ನೀಟಾಗಿ ಫಿಲ್ ಮಾಡೋಣ. ಏನಂದರೆ ಕೈಯೆಲ್ಲ ಸ್ವಲ್ಪ ಉರಿ ಬರುತ್ತೆ ಲಾಸ್ಟಲ್ಲಿ. ಹುಣಸೆ ಹುಳಿ ಇರುತ್ತಲ್ಲ, ಸೊ ಅದನ್ನೇ ನಾವು ಲಾಸ್ಟಲ್ಲಿ ಎಲ್ಲ ಫಿನಿಶ್ ಆದಮೇಲೆ ನೀಟಾಗಿ ಅದರಲ್ಲೇ ಸ್ವಲ್ಪ ಎತ್ಕೊಂಡು ಕೈಗೆಲ್ಲ ನೀಟಾಗಿ ಹಚ್ಕೊಳ್ಳೋದ್ರಿಂದ ಖಾರ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ, ಕೋಕೋನಟ್ ಆಯಿಲ್ ಹಚ್ಕೊಂಡ್ರೆ ಅವಾಗ ಉರಿ ಬರಲ್ಲ ಜಾಸ್ತಿ. ಈ ಥರ ಒಳಗಡೆ ಎಲ್ಲ ಫಿಲ್ ಮಾಡಿ. ಇದು ನಾವು ಫ್ರೀಸರಲ್ಲಿ ಇಟ್ಕೊಂಡ್ಬಿಡೋಣ, ಒಂದು ಹಾಫ್ ಅನ್ ಅವರ್ ಆಗಲಿ 1 ಅವರ್ ಆಗಲಿ. ಆವಾಗ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಅದರಲ್ಲಿ ನೆಂದಿರುತ್ತೆ, ಚೆನ್ನಾಗಿ ಮ್ಯಾಗ್ನೆಟ್ ಆಗಿರುತ್ತೆ. ಸೊ ನಾವು ಹಾಗಾಗಿ ಇದನ್ನು ಸ್ವಲ್ಪ ಫ್ರೀಸರಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ ಈ ಥರ ಒಂದೊಂದೇ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಫಿಶ್ಗೂ ಫಿಲ್ ಮಾಡ್ಕೊಂಡಾಗಿದೆ. ಈಗ ನಾವು ಫ್ರೀಸರಲ್ಲಿ ಇಟ್ಕೊಂಡ್ಬಿಡೋಣ. ಒಂದು ಹಾಫ್ ಅನ್ ಅವರ್ ಆದರೂ 1 ಅವರ್ ಆದರೂ ಇಟ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತು ಇಟ್ಕೊಂಡಷ್ಟು ತುಂಬ ಟೇಸ್ಟಾಗಿರುತ್ತೆ. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವು ಮಾಡ್ಕೊಳ್ಳಿ. ನೋಡಿ ಈಗ ಮೊದಲನೇದಾಗಿ 4 ಈರುಳ್ಳಿ ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ನೋಡಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಏನು ತೆಗಿಯೋದು ಬೇಡ. ಸಿಪ್ಪೆ ಹೀಗೆ ಇಟ್ಟರೆ ಅದೇ ಫುಲ್ಲು ಸುಟ್ಟೋಗ್ಬಿಡುತ್ತೆ. ನೋಡಿ ಅದೇ ಫುಲ್ಲು ಸುಟ್ಟೋಗ್ಬೇಕು. ಈ ಥರ ಎಲ್ಲ 1 kgಗೆ ನೋಡಿ 1 kg ಫಿಶ್ ಇದೆಯಲ್ವ, 4 ಈರುಳ್ಳಿ ಈ ಥರ ಚೆನ್ನಾಗಿ ಸುಟ್ಕೊಳ್ಳಿ. ಅಷ್ಟರಲ್ಲಿ ನಾವು ಇನ್ನು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾವು ಹುಣಸೆ ಹುಳಿ ಏನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಅಂದರೆ ಈ ಚಿಕ್ಕ ಪಾತ್ರೆ ಸಾಕಾಗಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ನೋಡಿ ಇದಿಷ್ಟು ಸೇರಿಸ್ಕೊಂಡು ಇದಕ್ಕೆ ನಾವೀಗ ಹುಣಸೆ ಹುಳಿಗೆ ನೋಡಿ ರೆಡ್ ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನಷ್ಟು, ಹಾಗೆ ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನಷ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಳಿಯಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ನಾವು ಇದಕ್ಕೆ ಸಾಲ್ಟ್ ಕೂಡ ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು. ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರ ಹುಳಿ ಜಾಸ್ತಿ ಇರೋದ್ರಿಂದ ಸಾಲ್ಟ್ ಕೂಡ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಹುಳಿ ಮಾತ್ರನೇ ಹೈಲೈಟ್ ಮಾಡಿರೋದು ಇದರಲ್ಲಿ. ಸೊ ನಾನು ಟೊಮೆಟೊ ಎಲ್ಲ ಯೂಸ್ ಮಾಡ್ತಾಯಿಲ್ಲ. ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಬೇಡ. ನೋಡಿ ಹಾಗೆ ಇದು ಕೂಡ ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಫುಲ್ ಮೇಲೆ ಇರೋ ಸಿಪ್ಪೆ ಎಲ್ಲ ನೀಟಾಗಿ ಸುಟ್ಟೋಗ್ಬಿಡ್ಬೇಕು. ಈಗ ರೆಡಿಯಾಗಿದೆ. ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಸುಟ್ಟಿರಬೇಕು. ನೋಡಿ ಈಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಕಾಳುಮೆಣಸು,
ಒಂದು 2ರಿಂದ 3 ಪೀಸ್ ಚಕ್ಕೆ, 2 ಲವಂಗ ನೋಡಿ, ಹಾಗೆ 4 ಲವಂಗ. ಇದಿಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಮಸಾಲೆ ಎಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರ್ತೀವೋ ಅಷ್ಟು ಮಸಾಲೆ ಚೆನ್ನಾಗಿರುತ್ತೆ. ಇಲ್ಲ ಒಂದೇ ಸರಿ ನಾವು ಐಯಲ್ಲಿ ಇಟ್ಕೊಂಡು ಫ್ರೈ ಮಾಡೋಕೆ ಹೋದರೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಫ್ರೈ ಆಗಿರಲ್ಲ, ಮೇಲೆ ಮಾತ್ರ ಫ್ರೈ ಆಗಿರುತ್ತೆ. ಲೋ ಫ್ಲೇಮ್ ಇಟ್ಕೊಳ್ಳಿ, ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ನಂತರ ನಾವು ಇದಕ್ಕೆ ಸ್ವಲ್ಪ ಗಸಗಸೆ ಸೇರಿಸ್ಕೊಳ್ಳೋಣ. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು. ಇದು ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಹಾಕೊಂಡ್ರೆ ಪ್ಯಾನ್ ಬಿಸಿ ಇರುತ್ತಲ್ವ, ಸೊ ಅದೇ ಬಿಸಿಗೇನೆ ಅದು ಫ್ರೈ ಆಗಿಬಿಡುತ್ತೆ. ಇಲ್ಲಾಂದರೆ ಎಲ್ಲ ಸಿಡಿದು ಹೋಗ್ಬಿಡುತ್ತೆ. ನೋಡಿ ಫ್ರೈ ಆಗಿಬಿಡುತ್ತೆ. ಈಗ ಇದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಸಾರಿ ಫ್ರೆಂಡ್ಸ್, ನಾನು ಸ್ವಲ್ಪ ಕೋಕೋನಟ್ ಫ್ರೈ ಮಾಡ್ಕೋಬೇಕಿತ್ತು, ಆವಾಗಲೇ ಮಸಾಲೆಯಲ್ಲಿ ಮಾಡ್ಕೊಂಡಿಲ್ಲ. ಇವಾಗ ಮಾಡ್ಕೊಳ್ಳೋಣ. ನೋಡಿ ಇದು ಕೂಡ ಸ್ವಲ್ಪ ಬಿಸಿ ಆಗಿದೆ, ಸ್ವಲ್ಪ ಫ್ರೈ ಆದರೆ ಸಾಕು. ಆವಾಗಲೇ ಏನೋ ಮಾಡ್ಕೊಂಡು ಮರ್ತೋಯ್ತು, ಪರವಾಗಿಲ್ಲ. ಸೊ ಈಗ ಬಿಸಿ ಆಗಿದೆ, ನಾವು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆನೂ. ನೋಡಿ ಈಗ ಬಿಸಿ ಆಗಿದೆ, ನಾವೀಗ ಆಯಿಲ್ನ ಸೇರಿಸ್ಕೊಳ್ಳೋಣ. ನಿಮಗೆ ಇವಾಗ ಫಿಶ್ ಗ್ರೇವಿ ಮಾಡೋದಕ್ಕೆ ಫಿಶ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಬಿಸಿ ಆಗಲಿ. ನೋಡಿ ಬಿಸಿ ಆಗಿದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೆ ನಾವು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಮಣ್ಣಿನ ಪಾತ್ರೆ ಎಲ್ಲ ಯೂಸ್ ಮಾಡುವಾಗ ಸ್ಟೀಲ್ದು ಸೌಟೆಲ್ಲ ಬಳಸಬೇಡಿ, ಹಾಳಾಗೋ ಸಾಧ್ಯತೆ ಇರುತ್ತೆ. ನಾವು ಈ ಥರ ವುಡ್ಡನ್ನು ಯಾವತ್ತೂ ಯೂಸ್ ಮಾಡೋದು ಬೆಟರು. ಇವಾಗ ಫ್ರೈ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ನಾವು ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ. ಸಾಲ್ಟ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ನೀವು ಆಮೇಲೆ ಒಂದ್ಸಲಿ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ, ಆಮೇಲೆ ಹಾಕ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರಬೇಕು, ನೀರೇನು ಸೇರಿಸ್ಬೇಡಿ ಇವಾಗಲೇ. ಇವಾಗ ನಾವು ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಹಾಗೆ 5 to 10 ಮಿನಿಟ್ಸ್ ಹಾಗೆ ಬಿಡಬೇಕು. ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಇದಾಗೋ ಅಷ್ಟರಲ್ಲಿ ನಾವು ಮಸಾಲೆ ಎಲ್ಲ ರುಬ್ಕೊಂಡ್ಬಿಡೋಣ. ಈಗ ಓಪನ್ ಮಾಡಿ ನೋಡೋಣ. ಸಿಡಿಯುತ್ತೆ, ನಿಧಾನ, ಲೋ ಫ್ಲೇಮ್ ಇಟ್ಕೊಳ್ಳಿ. ನೋಡಿ ಆಯಿಲ್ ಹೇಗೆ ಬಿಟ್ಕೊಂಡಿದೆ ಅಂತ. ಈಗ ನಾವು ಸ್ವಲ್ಪ ಬಿಸಿಯಾಗಿರೋ ನೀರನ್ನು ಸೇರಿಸ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ಈಗ ನೀರು ಎಷ್ಟು ಬೇಕೋ ನೋಡಿ ಸೇರಿಸ್ಕೊಳ್ಳಿ. ಸಾಕು. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು ಹಾಕಿದ್ಮೇಲೆ. ಈಗ ನಾವು ರುಬ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಫಸ್ಟ್ ನೀವು ನೀರನ್ನ ಸ್ವಲ್ಪ ಮೀಡಿಯಮ್ ಆಗ ಜಾಸ್ತಿಯಾಗಿ ಹಾಕೊಳ್ಳಿ, ಯಾಕೆಂದ್ರೆ ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ನೋಡಿ ಈ ತರ ಗಟ್ಟಿಯಾಗ್ಬಿಡುತ್ತೆ. ಸೊ ಅದಕ್ಕೆ ಮೀಡಿಯಮ್ ಆಗಿ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿನೇ ಹಾಕೊಂಡಿರಿ. ಮತ್ತೆ ನಾವು ಸಾಂಬಾರೆಲ್ಲ ಆದ್ಮೇಲೆ ಕೂಡ ಗ್ರೇವಿ ಆಗಿ ಆಮೇಲೆ ಕೂಡ ಅದೇನಾಗ್ಬಿಡತ್ತೆ ಅಂದ್ರೆ ಗಟ್ಟಿ ಆಗತ್ತೆ. ತಣ್ಣಗಾದ್ಮೇಲೆ ಕೂಡ ಗಟ್ಟಿ ಆಗೋ ಸಾಧ್ಯತೆ ಇರುತ್ತೆ. ನೋಡಿ ಇದು ಚೆನ್ನಾಗಿ ಕುದಿ ಬರ್ಲಿ. ಈಗ ಪ್ರೊಸೀಜರ್ ನೀಟಾಗಿ ನಾವು ಒಂದು ಬೈ ಒನ್ ನಾವು ಒಂದಾದ್ಮೇಲೆ ನಾವು ಮಾಡ್ಕೊಂಡು ಹೋದ್ರೆ ನೀಟಾಗಿ ಟೇಸ್ಟ್ ಇರುತ್ತೆ. ಯಾವುದೇ ಆಗಲಿ ಒಂದೇ ಟೈಮ್ ಮಾಡ್ಕೋಬಾರ್ದು, ಒಂದಾದ್ಮೇಲೆ ಒಂದು ಮಾಡ್ಕೊಳ್ತಾ ಹೋಗಬೇಕು. 5 ಮಿನಿಟ್ಸ್ ಟೈಮ್ ಕೊಟ್ಕೊಂಡು ಹೋದ್ರೆ ಎಲ್ಲದೂ ಕೂಡ ಮಸಾಲೆ ಚೆನ್ನಾಗಿ ಬೆಂದಿರುತ್ತೆ, ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ನಾವು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ 5 ಮಿನಿಟ್ಸು. ನೋಡಿ ಈಗ ಓಪನ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಇವಾಗ ನಾವು ಫಿಶನ್ನು ಹಾಕ್ಕೊಳ್ಳೋಣ ನಿಧಾನಕ್ಕೆ. ಫ್ರೀಜರಿಂದ ತಗೊಂಡ್ಬಂದಿದ್ದೀನಿ. ನೋಡಿ ಈಗ ಒಂದೊಂದೇ ಬಿಟ್ಕೊಳ್ಳಿ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನಿಧಾನಕ್ಕೆ ಸ್ಟವ್ ಕಮ್ಮಿ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಎಲ್ಲ ಹಾಕಾಗಿದೆ. ಸೊ ನೀವು ಈಗ ಹಾಗೆ ಸೌಟ್ ಹಾಕ್ಬಿಟ್ಟು ಅಲ್ಲಾಡಿಸ್ಬಿಡಿ. ಹೀಗೆ ನಿಧಾನಕ್ಕೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಇಲ್ಲ, ಸ್ವಲ್ಪ ಮಟ್ಟಿಗೆ ನಾವು ಫಿಶ್ ಎಲ್ಲ ನೀಟಾಗಿ ಮುಳುಗೋತಾರ ಅಷ್ಟೇ. ಹೀಗೆ ಮಿಕ್ಸ್ ಮಾಡಿಕೊಂಡು ನಾವು ಕ್ಲೋಸ್ ಮಾಡಿ ಇಟ್ಬಿಡೋಣ. ಲೋ ಫ್ಲೇಮ್ ಇಟ್ಕೊಳ್ಳಿ. ಒಂದು 5-10 ಮಿನಿಟ್ಸ್ ಅಲ್ಲಿ ನೀಟಾಗಿ ಆಗುತ್ತೆ. ಓಕೆ, ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಫಸ್ಟೇ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ನೋಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಾಗಿದ್ರೆ ಸೇರಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ. ನೋಡಿ ಸಾಲ್ಟ್ ಸೇರಿಸ್ತಾ ಇದ್ದೀನಿ. ನಿಧಾನಕ್ಕೆ ಅಲ್ಲಾಡಿಸ್ಕೊಳ್ಳಿ. ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಬಿಸಿ ಇರುತ್ತೆ ನೋಡ್ಕೊಳ್ಳಿ. ಸೊ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ಈಗ ಕ್ಲೋಸ್ ಮಾಡಿಬಿಡೋಣ. ಈಗ ರೆಡಿ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ತಾಗೆ ಮುಚ್ಕೊಂಡ್ಬಿಡೋಣ ಪ್ಲೇಟ್. ಒಂದು 5 ಮಿನಿಟ್ಸ್ ಹಾಗೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಹಾಗೆ ಇಟ್ಕೊಳ್ಳೋಣ. ಓಕೆ, ಇವಾಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಆಯಿಲ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಆಯಿಲ್ ಕಲರ್ ಇದೆ ಅಂತ ನೋಡ್ತಾ ಇದ್ದೀರಾ. ಸೊ ಮಾರ್ನಿಂಗ್ಗೆ ಒಂದು 3-4 ಫಿಶ್ ಫ್ರೈ ಮಾಡಿದ್ವಿ. ಸೊ ಹಾಗಾಗಿ ಅದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫಿಶ್ ನೀಟಾಗಿ 1 ಅವರ್ 2 ಅವರ್ ಬಿಟ್ಟಿದ್ದಕ್ಕೆ ಈ ಥರ ಆಗಿದೆ. ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಫಿಶ್ಗೆ ಅಂಟಿರುತ್ತೆ. ಈಗ ಒಂದೊಂದು ಫಿಶು ನಾವು ಆಯಿಲಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಥರ ಒಂದೊಂದು ಸೇರಿಸ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ಥರ ಆದರೆ ಸಾಕು. ಪ್ಲೇಟಲ್ಲಿ ತಗೊಳ್ಳೋಣ. ಈಗ ಒಂದೊಂದಾಗಿ ಈ ಥರ ಮಾಡಿಕೊಂಡು ಎಲ್ಲ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಫೈನಲಿ ಫಿಶ್ ಫ್ರೈ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಓಪನ್ ಮಾಡಿ ಕೂಡ ನೋಡೋಣ ನಾವು. ಬಿಸಿ ಇದೆ ನೋಡಿ, ಎಷ್ಟು ನೀಟಾಗಿ ಬೆಂದಿದೆ ಒಳಗಡೆ. ತುಂಬ ಟೇಸ್ಟಿಯಾಗಿದೆ. ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸರಿ ಮಾಡಿ. ಈಗ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ನಾವು. ಗ್ರೇವಿ ನೋಡಿ ಹಾಗೆ ಫಿಶ್
ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೋಡಿ. ನೀವು ಕೂಡ ಒಂದ್ಸರಿ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ತಿಳಿಸಿ. ತುಂಬ ಸುಲಭವಾಗಿ ಚೆನ್ನಾಗಿ ಮಾಡ್ಕೋಬೋದು. ಮನೆಯಲ್ಲಿ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಬೇರೆ ಬೇರೆ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ನೋಡಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆ ಮಾಡಿದ ತಕ್ಷಣ ತಿನ್ನೋದು ಬೇಡ. ನಾವು ಮಾರ್ನಿಂಗ್ ಮಾಡಿದ್ರೆ ಈವ್ನಿಂಗ್ ಆ ಥರ ತಿನ್ನಿ. ಯಾವಾಗಲೂ ಫಿಶ್ ಸಾಂಬಾರೆಲ್ಲ, ಫಿಶ್ ಗ್ರೇವಿ ಯಾವುದೇ ಆಗಲಿ ಸ್ವಲ್ಪ ಸಾಂಬಾರಲ್ಲಿ ಫುಲ್ಲು ನೆನಿಬೇಕಾಗತ್ತೆ. ಒಂದು 3-2 hours ಟೇಸ್ಟ್ ಚೆನ್ನಾಗಿ ಹಾಗೆ ಫಿಶ್ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಅಂಟತ್ತೆ. ಓಕೆ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದೆ ನೋಡಿ. ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ. ಫಿಶ್ ಫ್ರೈ ಆ್ಯಂಡ್ ಗ್ರೇವಿ, ಫಿಶ್ ಗ್ರೇವಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ನಿಮ್ಮ ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.